ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಅಂತೂ ರಾಜ್ಯ ಅಂತೂ ಯಾವುದು ಉದ್ಧಾರ ಆಗುತ್ತೋ ಆಗಲ್ವೋ, ಎಲ್ಲವೂ ಒಂದು ವಿಚಿತ್ರವಾದಂಥ ನಮ್ಮ ದೇಶ ಎಲ್ಲೋ ಒಂದ್ ಕಡೆ ಬೆಳೆದಿದ್ರು ಸಹ ಇವತ್ತು ಎಲ್ಲೋ ಒಂದ್ ಕಡೆ ಕ್ಲೀನ್ ಆಗಲಿ ಇನ್ನೊಂದಾಗಲಿ ಎಲ್ಲದರಲ್ಲೂ ಹಿಂದುಳಿದಿದೆ. ಅದೇ ಜಪಾನ್ ಅನ್ನೋ ದೇಶದಲ್ಲಿ ಯಾವ ರೀತಿ ಒಂದು ಐಫೋನ್ ಆಗಲಿ, ಒಂದು ವಾಚ್ ಆಗಲಿ, ಒಂದು ಜ್ಯುವೆಲರಿ ಒಡವೆಗಳಾಗಲಿ ಏನೇ ರಸ್ತೆಗಳೆಲ್ಲ ಬಿಡಿಸ್ಬಿಟ್ಟು ಹೋಗಿದ್ರೆ ಅದು ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಎತ್ತಿಡ್ತಾರೆ. ಮತ್ತೆ ಯಾವುದೇ ಒಂದು ಜ್ಯುವೆಲರಿ ಯಾವ ಅಂಗಡಿಗೆ ಹೋಗಿ ತೆಗೆದುಕೊಂಡು ಅಲ್ಲೇ ಬಿಟ್ಬಿಟ್ಟು ಬಂದಿದ್ರೆ ಅಲ್ಲೇ ಯಾವ ಜಾಗ ಇರುತ್ತೆ ಅಲ್ಲೇ ಇಡ್ತಾರೆ. ಯಾವ ಒಂದು ಐಫೋನ್ ಯಾವ ಜಾಗದಲ್ಲಿ ಬಿದ್ದೋಗಿತ್ತೋ ಅಲ್ಲೇ ಇಡ್ತಾರೆ. ಪ್ರತಿಯೊಂದು ಎಲ್ಲೋ ಒಂದ್ ಕಡೆ ನಾನು ವಿಡಿಯೋನ ನೋಡ್ಬೇಕಾದಂತ ಸಂದರ್ಭದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಇಡೀ ಒಂದು ವ್ಯವಸ್ಥೆನ ನೋಡುವಂಥದ್ದು ಎಲ್ಲೋ ಒಂದ್ ಕಡೆ ನಾವೆಲ್ಲ ಇವತ್ತು ಬೆಳೆದು ನಿಂತಿದ್ದೀವಿ. ಎಲ್ಲೋ ಹಿಂದಿನ ದಿನಗಳಲ್ಲಿ ಯಾವುದೂ ಇರ್ತಿರ್ಲಿಲ್ಲ. ದೇಶ ವಿದೇಶಗಳಲ್ಲಿ ಏನಾಗ್ತಿದೆ, ಯಾಕೆ ಅಲ್ಲಿ ಹೊರ ದೇಶಗಳಲ್ಲಿ ಜನಸಾಮಾನ್ಯರು ಹೋಗಕ್ಕೆ ಇಷ್ಟಪಡ್ತಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ನನಗೆ ಆತ್ಮಾವಲೋಕನ ಆಗ್ತಾ ಇತ್ತು. ನಮ್ಮ ದೇಶದಲ್ಲಿ ಇರುವಂಥದ್ದು ಹೊರ ದೇಶಗಳಲ್ಲಿ ಏನಿದೆ, ಎಲ್ಲರೂ ಯಾಕೆ ಮುಗಿಬೀಳ್ತಾರೆ. ಆಸ್ಟ್ರೇಲಿಯಾ, ಅಮೇರಿಕಾ, ಯುರೋಪ್, ಇಂಡೋನೇಷಿಯಾ, ಸೌತ್ ಆಫ್ರಿಕಾ, ಇನ್ನೊಂದು ದೇಶಗಳಲ್ಲಿ ಯಾಕೆ ಜನ ಮುಗಿಬಿದ್ದು ಇವತ್ತು ನಮ್ಮ ಯುವಕರು ಯುವತಿಯರು ಹೊರಗಡೆ ಅಲ್ಲಿ ಹೋಗಿ ಜೀವನ ಕಟ್ಕೊತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ದೊಡ್ಡ ದೊಡ್ಡ ಮಹಾರಾಜರ ಕುಟುಂಬಗಳಾಗ್ಲಿ, ನಮ್ಮ ಇಡೀ ಒಂದು ವ್ಯವಸ್ಥೆಯ ಕುಟುಂಬಗಳು ಹೊರ ದೇಶಗಳಲ್ಲಿ ಹೋಗಿ ಅಲ್ಲಿ ಜೀವನವನ್ನ ಕಟ್ಕೋತಿದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿನ ಒಂದು ಕ್ಲೀನ್ನೆಸ್, ಅಲ್ಲಿನ ಒಂದು ಸಂಬಳಗಳು, ಅಲ್ಲಿನ ಒಂದು ಡಾಲರ್ಗಳು ಯಾವ ರೀತಿ ಇರುತ್ತೆ, ಮತ್ತೆ ಅಲ್ಲಿನ ಒಂದು ವ್ಯವಸ್ಥೆ, ಅಲ್ಲಿನ ಸಿಟಿಜನ್ಶಿಪ್, ಅಲ್ಲಿನ ಒಂದು ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಎಲ್ಲವೂ ಒಂದು ಸ್ಟೇಬಲ್ ಆಗಿ ಯಾವ ರೀತಿ ಆ ದೇಶವನ್ನ ಕಟ್ಟಿ ನಿಲ್ಲಿಸಿ ಇವತ್ತು ಒಂದು ವ್ಯವಸ್ಥೆನ ಗಟ್ಟಿಯಾಗಿ ನಿಲ್ಲಿಸುವಂಥದ್ದು ಆಗಿದೆ. ನಮ್ಮ ದೇಶದಲ್ಲೂ ಇಲ್ಲದೆ ಇರುವಂಥದ್ದು ಅಲ್ಲಿ ಏನಿದೆ ಅಂತ ಎಲ್ಲೋ ಒಂದ್ ಕಡೆ ನನಗೂ ಆತ್ಮಾವಲೋಕನ ಆಗುತ್ತೆ. ನಾನು ಈ ವಿಡಿಯೋ ನೋಡುವಂತ ನನ್ನ ಒಂದು ಜನಸಾಮಾನ್ಯರಿಗೆ ನಾನು ಹೇಳೋದು ಇಷ್ಟೇ. ಅಲ್ಲಿ ನಾವು ನೋಡುವಂತ ಏನು ಇವತ್ತು ಪ್ರಪಂಚ ಎಷ್ಟು ಸುಂದರವಾಗಿದೆ ಅನ್ನೋದು ನಾವು ನೋಡುವಂಥದ್ದು ವಿಡಿಯೋಗಳಲ್ಲಿ ಅಲ್ಲಿ ಯಾವ ರೀತಿ ಆಗುತ್ತೋ ಅಲ್ಲಿನ ಒಂದು ವಾಚ್ ಆಗಲಿ, ಒಂದು ಜ್ಯುವೆಲರಿ ಆಗಲಿ, ಒಂದು ಐಫೋನ್ ಆಗಲಿ, ಎಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಾಗಲಿ ಎಲ್ಲ 28 ರಾಜ್ಯಗಳಲ್ಲೂ ಸಹ ಇವತ್ತು 31 ಜಿಲ್ಲೆಗಳಲ್ಲಿ 224 ತಾಲೂಕುಗಳಲ್ಲೂ 140 ಕೋಟಿ ಜನಸಾಮಾನ್ಯರು ಇದನ್ನ ಬೆಳೆಸ್ಕೋಬೇಕು. ಇವತ್ತು ಒಂದು ಭ್ರಷ್ಟಾಚಾರ ಆಗಲಿ, ಒಂದು ಅತ್ಯಾಚಾರ ಆಗಲಿ, ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವುದಾಗ್ಲಿ, ನಿರುದ್ಯೋಗದ ವ್ಯವಸ್ಥೆ ಆಗಲಿ, ಅಸ್ಪೃಶ್ಯತೆ ಆಗಲಿ, ಇವತ್ತು ಸಾಮಾಜಿಕ ಪಿಡುಗುಗಳಾಗ್ಲಿ, ಬಡತನ, ಇವತ್ತು ಎಲ್ಲವನ್ನು ತೊಳಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜ ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಇವತ್ತೇನೋ ವಿದೇಶಗಳಲ್ಲಿ ನಡೆಯುವಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲೂ ಬರಬೇಕು. ಇವತ್ತು ಒಂದು ರಸ್ತೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳು, ಒಂದು ಬ್ಯಾಗ್ ಆಗಲಿ, ಒಂದು ಜ್ಯುವೆಲರಿ ಒಡವೆಗಳಾಗ್ಲಿ, ಒಂದು ಐಫೋನ್ಗಳಾಗ್ಲಿ ಬಿದ್ದೋದಂಥದ್ದು ಯಾವ ಸ್ಥಳದಲ್ಲಿ ಬೀಳುತ್ತೋ ಅಲ್ಲಿ ಎತ್ತಿಡುವಂಥದ್ದು ಒಂದು ಸಂಸ್ಕೃತಿ. ಅದೇ ನಮ್ಮ ಒಂದು ರಾಜ್ಯಗಳಲ್ಲಿ, ನಮ್ಮ ಒಂದು ತಾಲೂಕುಗಳಲ್ಲಿ ಈ ತರ ಯಾಕೆ ಮಾಡಲ್ಲ? ಕಳ್ತನ ಮಾಡ್ಬಿಡ್ತಾರೆ. ಬಸ್ ಹತ್ತುವಂತ ಸಂದರ್ಭದಲ್ಲಿ ಜ್ಯುವೆಲರಿ ಅಂಗಡಿಯಲ್ಲೇ ಎಗ್ರಿಸ್ಬಿಡೋದು, ಕಳ್ತನ ಮಾಡಿಸುವಂಥದ್ದು ಎಲ್ಲ ಒಂದ್ ಕಡೆ. ನಾನು ಹೋಗಿರುವಂತ ಸಂದರ್ಭದಲ್ಲಿ ಕಳೆದ ವಾರ ನಡೆದಂತ ಒಂದು ಘಟನೆ ಏನಪ್ಪಾ ಅಂದ್ರೆ, ಒಬ್ಬ ಮಹಿಳೆಗೆ ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿಸ್ಕೊಂಡು ಕಾಸಿನ ಸರ ಕೊಟ್ಟು ಅದು ಯಾವ ರೀತಿ ಯಾಮಾರಿಸಿದ್ದಾರೆ ಅಂದ್ರೆ, ಆ ಕಳ್ಳಿ ಅಷ್ಟು ಸುಲಭವಾಗಿ ನಮ್ಮ ಹಳ್ಳಿ ಜನಗಳನ್ನ ಯಾಮಾರಿಸಿದ್ದಾರೆ. ಇದು ನಮ್ಮ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿದೆ. ಎಲ್ಲೋ ನಾನು ನೋಡಿದಂತ ಒಂದು ವಿದೇಶದ ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ನಮ್ಮ ದೇಶದಲ್ಲೂ ಆಗ್ಬೇಕು, ಶುಚಿತ್ವ ಆಗ್ಬೇಕು. ಇವತ್ತು ಕ್ಲೀನ್ ಸಿಟಿ ಉದ್ಯಾನ ನಗರಿ ಅಂತವೆ ಎಲ್ಲ ಮರ ಗಿಡಗಳನ್ನೆಲ್ಲ ಕಡಿದು ಇವತ್ತು ನಮ್ಮ ರಾಜ್ಯದ ಸಂಪತ್ತುಗಳನ್ನ ಇವತ್ತು ವಿದೇಶಗಳಿಗೆ ಮಾರ್ಬಿಟ್ಟು ಇವತ್ತು ವಿದೇಶಗಳನ್ನ ಬೆಳೆಸ್ತಿದೀವಿ. ಯಾಕೆ ಅಲ್ಲಿ ಸಂಪತ್ಭರಿತವಾಗಿ ನಮ್ಮ ದೇಶದಲ್ಲಿ ಇದ್ರೂ ಸಹ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ನಮ್ಮ ಜೀವನವನ್ನ ಅವ್ರಿಗೆ ಕೊಟ್ಟು ಅವರ ಒಂದು ದೇಶಗಳನ್ನ ಬೆಳೆಸುವಂತ ಪ್ರಮೇಯ ನಮ್ದಾಗಿದೆ. ನೀವು ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ವ್ಯವಸ್ಥೆ ಬದಲಾವಣೆ ಆಗ್ಬೇಕು. ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನೀವು ಬದಲಾವಣೆ ಆಗ್ಬೇಕು. ನೀವು ಬದಲಾವಣೆ ಆದ್ರೆ ನಿಮ್ಮ ಮನೆ ಬದಲಾವಣೆ ಆಗ್ಬೇಕು. ನಿಮ್ಮ ಮನೆ ಬದಲಾವಣೆ ಆದ್ರೆ ನಿಮ್ಮ ಕುಟುಂಬ ಬದಲಾವಣೆ ಆಗ್ಬೇಕು. ನಿಮ್ಮ ಕುಟುಂಬ ಬದಲಾವಣೆ ಆದ್ರೆ ನಿಮ್ಮ ಮಕ್ಕಳು ಬದಲಾವಣೆ ಆಗ್ಬೇಕು. ನಿಮ್ಮ ಇಡೀ ಒಂದು ವ್ಯವಸ್ಥೆ ಬದಲಾವಣೆ ಆದ್ರೆ ಇಡೀ ಒಂದು ವ್ಯವಸ್ಥೆ ಇವತ್ತು ನಮ್ಮ ದೇಶ, ನಮ್ಮ ಒಂದು ಪ್ರಪಂಚ ಬದಲಾವಣೆ ಆಗುತ್ತೆ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳೋದು ಒಂದು ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಒಂದು ಮಾಡುವಂತ ವ್ಯವಸ್ಥೆ ಇವತ್ತು ಯಾವ ರೀತಿ ದೊಡ್ಡದಾಗಿ ನಿಲ್ಲುತ್ತೆ. ಒಂದು ದೇಶವನ್ನ ಕಟ್ಟುವುದು, ಒಂದು ರಾಜ್ಯವನ್ನ ಕಟ್ಟುವುದು, ಒಂದು ವ್ಯವಸ್ಥೆನ, ಪ್ರಪಂಚವನ್ನ ಕಟ್ಟುವುದು ಅದು ನಮ್ಮಲ್ಲೇ ಇದೆ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಒಂದು ವ್ಯವಸ್ಥೆ ಬದಲಾವಣೆ ಆಗಿ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಒಂದು ಚಿಕ್ಕ ವಿಚಾರಗಳಾಗಿ, ಚಿಕ್ಕ ಒಂದು ವಿಚಾರಧಾರೆಗಳಲ್ಲಿ ಪ್ರತಿಯೊಂದು ಹಂಚುಕೊಳ್ಳಿ. ದೇಶವನ್ನ ಕಟ್ಟಿ, ದೇಶವನ್ನ ಬೆಳೆಸಿ. ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ಬದಲಾವಣೆ ಆಗಬೇಕು. ದೇಶ ಬದಲಾವಣೆ ಆದ್ರೆ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತರು.